ಶಿಕ್ಷಕರು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರಿತು ಅವರ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಬೇಕು. ಸಮಾಜದಲ್ಲಿ ಎಲ್ಲ ಹುದ್ದೆಗಳಿಗಿಂತ ಶಿಕ್ಷಕರ ಹುದ್ದೆ ಅತ್ಯಂತ ಮಹತ್ವ ಮತ್ತು ಪವಿತ್ರವಾದುದು. ಶಿಕ್ಷಣ ಹುದ್ದೆ ಉತ್ತಮ ಸ್ಥಾನ ಪಡೆದಿದ್ದು, ಶಿಕ್ಷಕರು ತಮ್ಮ ಮೇಲಿರುವ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿ ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದ್ದಾರೆ. ಅವರು ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಜಯಂತಿಯ ಅಂಗವಾಗಿ ಪಾಲ್ಗೊಂಡು ಮಾತನಾಡಿದರು. ಬಹಳಷ್ಟು ಆದರೆ ವೈದ್ಯರು ಅಷ್ಟೇ ಮುಖ್ಯ. ಆದರೆ ಶಿಕ್ಷಕ, ವೈದ್ಯ, ಸೈನಿಕ, ರೈತ ಇವರೆಲ್ಲ ಬರ್ತಾರೆ. ಆದರೆ ಎಲ್ಲರೂ ಒಂದೊಂದು ಕಾರ್ಯನಿರ್ವಹಿಸ್ತಾರೆ. ಬಹುಶಃ ಎಲ್ಲೋ ಒಬ್ಬ ವೈದ್ಯ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಆ ವ್ಯಕ್ತಿ ಸತ್ತೋಗ್ತಾನೆ. ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ, ಜವಾಬ್ದಾರಿಯಿಂದ ವರ್ತಿಸಲಿಲ್ಲ ಅಂದರೆ, ಆ ಮಗು ಸರಿಯಾಗಿ ಕಲೀಲಿಲ್ಲ ಅಂದರೆ ಬಹುಶಃ ಇಡೀ ಜೀವನನೇ ಬೇರೆ ರೀತಿಯಾದ ವ್ಯಕ್ತಿತ್ವ ಹೊಂದಬೇಕಾಗ್ತದೆ. ಯಾಕಂದರೆ ನಮಗೇನು ಕುವೆಂಪು ಹೇಳ್ತಾರೆ, ನಮ್ಮ ವಿಶ್ವಕವಿ ಕುವೆಂಪು ಅವರು ಮಗು ಹುಟ್ಟಂಥ ಸಂದರ್ಭದಲ್ಲಿ ವಿಶ್ವ ಮಾನನಾಗಿ ಹುಟ್ಟುತ್ತೆ. ಬೆಳೀತಾ ಬೆಳೀತಾ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನಿಮಗೆಲ್ಲ ಗೊತ್ತಿದೆ. ಬಹುಶಃ ಅದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅವರ ಪರಿಸರ, ಅವ್ರು ಪಡೆದಂಥ ಶಿಕ್ಷಣ, ಅವರ ತಂದೆ ತಾಯಿಲಿರ್ತಕ್ಕಂಥ ಸಂಸ್ಕೃತಿ, ಅವ್ರು ಹೇಳಂಥ ಭಾವನೆಗಳು. ತಾಯಿ ಯಾವತ್ತೂ ಕೂಡ ಒಳ್ಳೆ ಉತ್ತಮವಾದ ಒಂದು ಶಿಕ್ಷಣ, ಅಂದರೆ ಗುರುಗಿನ ಮೊದಲು ತಾಯಿನೇ ಶಿಕ್ಷಕಿ. ಆದರೆ ನಿಮ್ಮ ಜವಾಬ್ದಾರಿ ಬಂದ ನಂತರ ಅವ್ರಿಗೆ ಅಕ್ಷರ ಜ್ಞಾನ ಪ್ರಾರಂಭ ಆಗ್ತದೆ. ಅದರ ನಂತರ ಏನು ವಾಸ್ತುಶಿಲ್ಪಿಗಳಂತ ನಾವು ಭಾವಿಸ್ತೀವಿ, ಇಂಜಿನಿಯರ್ಸ್, ಆರ್ಕಿಟೆಕ್ಟ್ ಅಂತ ಏನು ಹೇಳ್ತೀವಿ, ದೇಶ ಕಟ್ಟಂಥವ್ರು, ಈ ನಾಡನ್ನು ಕಟ್ಟಂಥವ್ರು, ಬಿಲ್ಡಿಂಗ್ ಕಟ್ಟಂಥವ್ರು, ದೇವಾಲಯ ಕಟ್ಟಂಥವ್ರು ಯಾರೆಲ್ಲ ಇದ್ದಾರೆ, ಯಾರು ವಿಶ್ವಕರ್ಮ ಸೇರಿ ಅವರು ಯಾವ ರೀತಿಯಾಗಿ ಒಂದು ಕೃತಿಯನ್ನು, ಒಂದು ಬಿಲ್ಡಿಂಗನ್ನು, ಒಂದು ಬ್ರಿಡ್ಜನ್ನು ಕಟ್ತಾರೆ. ನೀವು ಕೂಡ ಭಾಳಷ್ಟು ಮಾನವ ಶಿಲ್ಪಿಗಳು. ನೀವು ಮಾನವನ್ನ ನಿರ್ಮಿಸಂಥ ಆರ್ಕಿಟೆಕ್ಟ್ಸ್ ನೀವೆಲ್ಲ. ಯಾಕೆಂದರೆ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಮಾತನಾಡಿ, ಶಿಕ್ಷಕ ವೃತ್ತಿಯನ್ನ ಯಾರು ಗೌರವಿಸುತ್ತಾರೋ ಅಂತಹವರು ಉನ್ನತ ಮಟ್ಟಕ್ಕೆ ಹೋಗುತ್ತಾರೆ ಎಂದರು. ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಪಾಲ್ಗೊಂಡು ಮಾತನಾಡಿದರು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಿವೃತ್ತ ಶಿಕ್ಷಕರನ್ನ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ, ಉಪಾಧ್ಯಕ್ಷೆ ಓ ಸುಜಾತ, ಸದಸ್ಯರಾದ ರಾಘವೇಂದ್ರ, ಸುಮಕ್ಕ, ಅಂಜಿನಪ್ಪ, ಕವಿತಾ, ಶಿಕ್ಷಕರಾದ ವೀರಭದ್ರಸ್ವಾಮಿ, ಪಾಲಯ್ಯ, ಹನುಮಂತಪ್ಪ, ಶ್ರೀನಿವಾಸ್, ದಯಾನಂದ್, ಬಿಆರ್ಸಿ ಮಂಜುನಾಥ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಪ್ರಾಂಶುಪಾಲರಾದ ಲೀಲಾವತಿ, ಉಪನಿರ್ದೇಶಕರಾದ ಮಂಜುನಾಥ್, ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.